ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಒಂದು ತವ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ನಾನು ಶಾವಿಗೆಯನ್ನು ಹಾಕ್ಕೊಂಡು ಹುರಿಬೇಕು. ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಬಾರ್ದು, ಸ್ವಲ್ಪ ಕಡಿಮೆ ಉರಿಯಲ್ಲೇ ಹುರ್ಕೊಬೇಕು ಶಾವಿಗೆನ. ಸ್ವಲ್ಪ ಕಲರ್ ಬರೋವರೆಗೂ, ಜಾಸ್ತಿ ಕಲರ್ ಬರಬಾರ್ದು, ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಬೇಕು ನಾವು. ಶಾವಿಗೆ ಪಾಯಸ ಸೂಪರಾಗಿರುತ್ತೆ. ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಮಕ್ಳಿಗೆ ಆಗಲಿ, ಸಡನ್ನಾಗಿ ರಿಲೇಷನ್ ಬಂದರೆ ಈ ಥರ ಮಾಡಿಕೊಡ್ತಾ ಇರ್ತೀನಿ. ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇರ್ತೀನಿ. ಹಾಕ್ಕೊಂಡು ಮತ್ತೆ ನಾನು ಹುರ್ಕೊತಾ ಇದ್ದೀನಿ. ನೋಡಿ, ಈ ಥರ ದಿಢೀರ್ನ ಶಾವಿಗೆ ಪಾಯಸ ಅಂದರೆ ಇದೇ ಆಗೋದು. ಬೇಜಾನಿದೆ ಅಂದರೆ ನಾನು ಜಾಸ್ತಿ ಅಂದರೆ ಇದೇ ಜಾಸ್ತಿ ಮಾಡಿಕೊಡ್ತೀನಿ ನಾನು ಬೇಗ ಅಂದರೆ. ನೋಡಿ, ಈ ಥರ ತುಪ್ಪ ಸ್ಮೆಲ್ ಗಮ್ ಅಂತ ಬರ್ತಾಯಿದೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರು ತುಪ್ಪ ತಿನ್ನಲ್ಲ, ಆದರೂ ನಾನು ಹಾಕ್ತೀನಿ. ಅದು ಗೊತ್ತಾಗ್ತಿದ್ದಂಗೆ ತಿನ್ಕೋತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಹುರ್ಕೊಂಡು. ನೋಡಿ, ಈ ಥರ ಹಾಕ್ಕೊಬೇಕು. ಸಪ್ರೇಟ್ ಮಾಡಿಕೊಂಡು ನಾನು ಇನ್ನೊಂದು ಅದೇ ಪ್ಯಾನ್ಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಬಿಸಿ ಆದ ನಂತರ ನಾನು ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಂಡು ಹುರ್ಕೊತೀನಿ ಅದೇ ತುಪ್ಪದಲ್ಲಿ. ನಾನು ಎಣ್ಣೆಯನ್ನು ಉಪಯೋಗಿಸ್ತಾ ಇಲ್ಲ ಇದರಲ್ಲಿ, ತುಪ್ಪ ಮಾತ್ರ. ನೋಡಿ, ಗೋಡಂಬಿ ಹಾಕ್ಕೊತೀನಿ. ಇವಾಗ ಬಿಸಿ ಆಯಿತು. ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದು ಬ್ರೌನ್ ಕಲರ್ ಬರಬೇಕು, ಅವಾಗೆ ಚೆನ್ನಾಗಿರೋದು. ಇಲ್ಲ ಅಂದರೆ ಅದು ಹಂಗೆ ಈ ಥರನೇ ಬೆಳ್ಳಗೆ ಹಾಕ್ಬಿಟ್ರೆ ಸ್ವಲ್ಪ ಅದು ಒಂಥರ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಬಾಯಿಗೆ ಸಿಕ್ಕಿದ್ರೆ ಸಕ್ಕದಾಗಿರುತ್ತೆ. ನೋಡಿ, ಈ ಥರ ಇವಾಗ ಬರ್ತಾ ಇದೆ ನೋಡಿ ಕಲರ್. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಇದು ಬೇಗ ಫ್ರೈ ಆಗಿಬಿಡುತ್ತೆ. ಅದು ಮೊದಲೇ ಸ್ಮೂತು ಜಾಸ್ತಿ ದ್ರಾಕ್ಷಿ. ನೋಡಿ, ಇವಾಗ ಬುಡ್ಡೆ ಥರ ಬರ್ತಾಯಿದೆ. ಅದು ಸೈಡ್ ಇಟ್ಕೊಂಡಿದ್ದೀನಿ. ನಾನೊಂದು ಸ್ಟೀಲ್ ಪಾತ್ರೆ ತೊಗೊಂಡು ಅದಕ್ಕೆ ಹಾಲನ್ನು ಹಾಕ್ಕೊತಾ ಇರ್ತೀನಿ. ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅರ್ಧ ಬೌಲಷ್ಟು ಶಾವಿಗೆ ಆದರೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಇದು ಬರಬೇಕು ನೋಡಿ, ಕುದಿ ಬರ್ತಾ ಇದೆ. ಒಂದು ಕುದಿ ಬಂದಮೇಲೆ ನಾನು ಶಾವಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಾದಾಮ್ ಪೌಡ್ರನ್ನ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಏಲಕ್ಕಿ ಪೌಡ್ರನ್ನ ಉಪಯೋಗಿಸ್ತಾ ಇಲ್ಲ, ಬಾದಾಮ್ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ. ಅದರಲ್ಲೆಲ್ಲ ಇದೆ. ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಯಿಸಬಾರ್ದು. ಶಾವಿಗೆ ಹಾಕಿದ್ಮೇಲೆ ಒಂದು 5 ನಿಮಿಷ ಒಳಗೇ ಬೇಯಿಸ್ಕೊಬೇಕಷ್ಟೇ. ಜಾಸ್ತಿ ಬೇಯಿಸಿದ್ರೇನು ಮೆಲ್ಟಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ನೋಡಿ, ಬರ್ತಾಯಿದೆ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಇಕ್ಕಿ ನಾನು ಬೇಯಿಸ್ಕೊಂಡು ಇಳಿಸ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಇವಾಗ ಕುದೀತಾ ಇದೆ. ಕುದೀತು, ಇಳಿಸ್ಕೊಂಡೆ. ನೋಡಿ, ಈ ಥರ ಬಂದಿದೆ. ನಾನು ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಲಯನ್ ಡೇಟ್ಸ್ನ ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಇದ್ರ ಜೊತೆಗೆ ಹಾಕ್ಕೊಂಡು ಸೂಪರಾಗಿರುತ್ತೆ. ಇವತ್ತು ಸಿಂಪಲ್ಲಾಗಿ ಶಾವಿಗೆ ಪಾಯಸ ತೋರಿಸ್ಕೊಟ್ಟಿದ್ದೀನಿ. ರೆಡಿ ಆಯಿತು. ನೋಡಿ, ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಹೊಗೆ ಹಂಗೆ ಬರ್ತಾ ಇದೆ.
ಚೆನ್ನಾಗಿರುತ್ತೆ. ನಾನು ಸ್ವೀಟ್ ಕೂಡ ಜಾಸ್ತಿ ಇಡಲ್ಲ, ಮೀಡಿಯಮ್ ಆಗಿ ಇಟ್ಕೊತೀನಿ. ಸ್ವೀಟ್ ಜಾಸ್ತಿ ತಿನ್ನಲ್ಲ ಮನೆಯಲ್ಲೇ. ನಾನು ಏನೇ ಆಗಲಿ ಸ್ವೀಟ್ ಐಟಮ್ ಮಾಡುವಾಗ ನಾನು ಸ್ವೀಟ್ ಕಡಿಮೆನೇ ಹಾಕ್ಕೊಳೋದು. ಇವಾಗ ಬಾದಾಮನ್ನ ಹಚ್ಚಿಟ್ಕೊಂಡಿರೋದು ಸಣ್ಣ ಸಣ್ಣದಾಗಿ ರೆಡಿ ಆಯಿತು. ಶಾವಿಗೆ ಪಾಯಸ ನೋಡೋಕ್ಕೆ ಎಷ್ಟು ಚೆಂದ ಆಯ್ತಲ್ವಾ. ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.